ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಎಂದಿನಂತೆ ನಾವು ಇವತ್ತಿನ ದಿವಸನೂ ಸಹ ಏನನ್ನ ಮಾಡೋಣ, ಒಂದು ಮಾರ್ಕೆಟಿಗೆ ರಿಲೇಟೆಡ್ ಆದಂಥ ಕೆಲವೊಂದು ಇನ್ಫಾರ್ಮೇಷನ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಲ್ವಾ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಇಂಟ್ರೊಡಕ್ಷನ್. ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ಸೊ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು 51,621 ರೂಪಾಯಿ 95 ಪೈಸೆಗೆ ಮಾರ್ಕೆಟು ಕ್ಲೋಸ್ ಆಗಿರ್ತಕ್ಕಂಥದ್ದು. ಬಟ್ ಆಫ್ಟರ್ ಕ್ಲೋಸಿಂಗು 51,553.40 ಹೇಳ್ತಾ ಇದೆ. ಅದೇ ನಿಫ್ಟಿಯನ್ನು ನೋಡಿದಾಗ 24,951 ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ರೈಟ್ ಸ್ನೇಹಿತರೆ, ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ನಮಗೇನು ಗೊತ್ತಾಗ್ತಾ ಇದೆ, ನಿಫ್ಟಿ ಏನಿದೆ, ನಿಫ್ಟಿ ಒಂದು ಆಲ್ ಟೈಮ್ ಹೈನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ. ನಿಫ್ಟಿ ಏನು ಮಾಡಿದೆ, ನಿಫ್ಟಿ ಒಂದು ಆಲ್ ಟೈಮ್ ಹೈನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಬ್ಯಾಂಕ್ ನಿಫ್ಟಿ ಏನಾಗಿದೆ, ಡೈಲಿ ಚಾರ್ಟಲ್ಲಿ ಬ್ಯಾಂಕ್ ನಿಫ್ಟಿ ಕೆಳಗಡೆಗೆ ಇಳಿದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಫೈನ್, ನಾವಿನ್ನು ಬ್ಯಾಂಕ್ ನಿಫ್ಟಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ. ಬ್ಯಾಂಕ್ ನಿಫ್ಟಿ ನಾವು ವೀಕ್ಲಿ ಚಾರ್ಟಲ್ಲಿ ನೋಡಿದಾಗ ನಮಗೇನು ಕಾಣಿಸ್ತಾ ಇದೆ, ಮಾರ್ಕೆಟು ಓವರ್ ಆಲ್ ಆಗಿ ಇನ್ನೂ ಬುಲ್ಲಿಶಲ್ಲೇ ಇರ್ತಕ್ಕಂಥದ್ದು. ರೈಟ್, ಮಾರ್ಕೆಟು ಓವರ್ ಆಲ್ ಆಗಿ ಏನಾಗಿದೆ, ಇನ್ನು ಬುಲ್ಲಿಶಲ್ಲೇ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಓಕೆ, ಇನ್ನು ಡೈಲಿ ಚಾರ್ಟ್ಸಿಗೆ ಬಂದಾಗ ಇಲ್ಲಿ ಏನು ಮಾಡ್ಬೋದಾಗಿದೆ, ಇಲ್ಲಿ ನಾವು ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಬಹುದಾಗಿದೆ. ಎಸ್ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ದೀವಿ. ಇನ್ನು ನಾವು ಲೋವರ್ ಟೈಮ್ ಫ್ರೇಮಲ್ಲಿ ಬಂದಾಗ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಪಾಯಿಂಟಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಮಾರ್ಕೆಟು ಒಂದೇ ಜಾಗದಲ್ಲಿ ಓಡಾಡ್ತಾ ಇದೆ. ಕಳೆದ 3 ದಿವಸಗಳಿಂದ ಮಾರ್ಕೆಟು ಒಂದೇ ಜಾಗದಲ್ಲಿ ಓಡಾಡ್ತಾ ಇದೆ. ಇದನ್ನು ನಾವು ಇನ್ನು ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ. ಕರೆಕ್ಟ್. ಸೊ ಇವಾಗ 4 ಅವರ್ಸ್ ಚಾರ್ಟಲ್ಲಿ ನಾವು ನೋಡಿದಾಗ ಮಾರ್ಕೆಟ್ ಏನಾಗಿದೆ, ಈ ಒಂದು ಪಾಯಿಂಟಲ್ಲಿ ನನಗೆ ಒಂದು ಒಂದು ಸಪೋರ್ಟ್ ಝೋನನ್ನು ಕೊಡ್ತಾ ಇದೆ. ಇಲ್ಲಿ ಏನಾಗಿದೆ, ಮಾರ್ಕೆಟು ಒಂದು ಸಪೋರ್ಟ್ ಝೋನಿನ ಹತ್ತಿರ ಬಂದು ಉಳಿದಂತಹದ್ದನ್ನು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಏನಾಗ್ಬೋದು ಅಂತ ಹೇಳಿದ್ರೆ, ಮಾರ್ಕೆಟ್ ಇಲ್ಲಿಂದ ಈ ಒಂದು ಲೈನನ್ನು ಟಚ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಟ್ರೆಂಡ್ ಲೈನ್ ಆಲ್ಸೋ ವರ್ಕ್ಸ್ ಆಸ್ ಅ ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಸ್. ರೈಟ್. ಸೊ ಈ ಪಾಯಿಂಟ್ವರೆಗೂ ಮಾರ್ಕೆಟು ಬರಬಹುದಾದಂತಹ ಸಾಧ್ಯತೆ ಇದೆ. ಯಾವಾಗ, ಇಲ್ಲಿ ನೋಡಿ, ಇದ್ರ ಮೇಲ್ಗಡೆಗೆ ಮಾರ್ಕೆಟ್ ಹೊರಟಾಗ. ಓಕೆ, ಇನ್ನು 15 ಮಿನಿಟ್ಸ್ ಚಾರ್ಟಲ್ಲಿ ನೋಡಿದಾಗ, 15 ನಿಮಿಷದ ಚಾರ್ಟಲ್ಲಿ ನೋಡಿದಾಗ ಇಲ್ಲಿ ಏನು ಕಾಣಿಸ್ತಾ ಇದೆ ಸ್ನೇಹಿತರೆ, ನಮಗೆ ಇಲ್ಲೂ ಒಂದು ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆ. ಕರೆಕ್ಟ್. ಏನು ಕಾಣಿಸ್ತಾ ಇದೆ ಇಲ್ಲಿ, ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆ. ಸೊ ಈ ಸ್ಟ್ರೈಟ್ ಲೈನ್ ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿದಾಗ ನಮಗೆ ಇಲ್ಲಿ ಇನ್ನೊಂದು ಟ್ರೆಂಡ್ ಲೈನ್ ಕೂಡ ಕಾಣಿಸ್ತಾ ಇದೆ. ಹೈಯರ್ ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ, ಶಾರ್ಟರ್ ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡ್ ಲೈನ್ ಇಲ್ಲಿ ಬ್ರೇಕ್ ಆಗಿರತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಾಗಬಹುದು ಅಂತ ಹೇಳಿದ್ರೆ, ಒಂದು ವೇಳೆ ನಾಳೆಯ ದಿವಸಕ್ಕೆ ಏನಾದರೂ ಬ್ರೇಕ್ಔಟ್ ಬಂದಂಥ ಸಂದರ್ಭದಲ್ಲಿ ಮಾರ್ಕೆಟ್ ಇದ್ರ ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟು ಒಂದು ಪುಲ್ ಬ್ಯಾಕನ್ನು ಮಾಡಿ ಇದನ್ನು ರೀಟೆಸ್ಟನ್ನು ಮಾಡಿ ಮೇಲ್ಗಡೆ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ನಮ್ಮ ಒಂದು ಪೊಸಿಷನ್ನಿನ ಬಗ್ಗೆ ಆಲೋಚನೆಯನ್ನು ಮಾಡಬಹುದಾಗಿದೆ. ಯಾವಾಗ ಒಂದು ವೇಳೆ ಬ್ರೇಕ್ಔಟ್ ಆಗಿ ಮೇಲ್ಗಡೆಗೆ ಹೊರಡ್ತಾ ಇದೆ ಅಂತ ಹೇಳಿದ್ರೆ. ಫೈನ್, ಮಾರ್ಕೆಟ್ ಮೇಲ್ಗಡೆ ಹೋಗ್ದಲೇ ಈ ನಮ್ಮ ಸಪೋರ್ಟ್ ಏನಿದೆ, ಇಲ್ಲೇನಿದೆ ಇದು ನಮ್ಮ ಸಪೋರ್ಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೊಂಡ್ವಿ ಅಂದರೆ, ಈ ನಮ್ಮ ಸಪೋರ್ಟನ್ನು ಬ್ರೇಕ್ಔಟ್ ಮಾಡಿ ಕೆಳಗಡೆಗೆ ಬಂದಾಗ ಇದು ಯಾವ ಟ್ರಯಾಂಗಲ್ ಇದು? ಎಸ್, ಎಕ್ಸಾಕ್ಟ್ಲಿ ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಡಿಸೆಂಡಿಂಗ್ ಟ್ರಯಾಂಗಲ್. ಸೊ ಈ ಡಿಸೆಂಡಿಂಗ್ ಟ್ರಯಾಂಗಲಿನ ಕೆಳಗಡೆಗೆ ಬ್ರೇಕ್ ಮಾಡ್ತು ಅಂತ ಹೇಳಿದರೆ, ಇಲ್ಲಿ ನಾವು ವೇಟ್ ಮಾಡಿ ರೀಟೆಸ್ಟಿಗೆ ಬಂದಾದ ನಂತರ ಮಾರ್ಕೆಟಲ್ಲಿ ಎಂಟ್ರಿಯನ್ನು ಪಡೆಯಬಹುದಾಗಿದೆ. ಯಾವುದರಲ್ಲಿ? ಬ್ಯಾಂಕ್ ನಿಫ್ಟಿಯಲ್ಲಿ. ರೈಟ್.
ಸೊ ಇದಾಗಿತ್ತು ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಚಾರ. ಸ್ನೇಹಿತರೆ, ಇನ್ನು ನಾವು ನಿಫ್ಟಿಯ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿ ಸದ್ಯಕ್ಕೆ ಇಂಡೆಕ್ಸಲ್ಲಿ ಲೀಡಿಂಗನ್ನು ಮಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಯೂಶ್ವಲಿ ಬ್ಯಾಂಕ್ ನಿಫ್ಟಿ ಎರಡು ಆಲ್ಮೋಸ್ಟ್ ಜೊತೆಯಲ್ಲೇ ಹೋಗಬೇಕಾದಂತಹ ಒಂದು ಇಂಡೆಕ್ಸ್ಗಳು ಯೂಶ್ವಲಿ ಜೊತೆಲಿ ಹೋಗ್ತಾ ಇರುತ್ತೆ. ಬಟ್ ಇವಾಗ ಇಲ್ಲಿ ಏನಾಗಿದೆ, ನಿಫ್ಟಿ ಏನಿದೆ, ನಿಫ್ಟಿ ಇದನ್ನು ಆಲ್ರೆಡಿ ಅಡ್ವಾನ್ಸಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೆ. ಬ್ಯಾಂಕ್ ನಿಫ್ಟಿ ಇನ್ನು ಆ ಒಂದು ಮಟ್ಟಕ್ಕೆ ಇದನ್ನು ಫಾಲೋ ಮಾಡ್ತಾ ಇಲ್ಲ ಟ್ರೆಂಡನ್ನು. ರೈಟ್, ಓವರಾಲ್ ಟ್ರೆಂಡ್ ನೋಡಿದ್ರೆ ಪ್ಲಸ್ಸಲ್ಲಿದೆ. ಇಲ್ಲಿ ನೋಡಿ, ವೀಕ್ಲಿ ಚಾರ್ಟಲ್ಲಿ ನಿಫ್ಟಿ ಬಂದ್ಬಿಟ್ಟು ಫುಲ್ಲಿ ಒಂದು ಟಾಪಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಡೈಲಿ ಚಾರ್ಟಲ್ಲಿ ನೋಡಿದಾಗ ಆಲ್ಮೋಸ್ಟ್ ಟಾಪ್ ಹೈಯಲ್ಲಿದೆ. ಇನ್ನು 1 ಅವರ್ ಚಾರ್ಟಲ್ಲಿ ನೋಡಿದಾಗ ಇದು ನಮ್ಮ ಟಾಪ್ ಹೈ ಆಯಿತು ಅಂತ ಹೇಳಿದ್ರೆ ಎಷ್ಟು, 25,003 ನಮ್ಮ ಆಲ್ ಟೈಮ್ ಹೈ ಅಂತ ಹೇಳಿದ್ರೆ ಅದರ ಅಕ್ಕಪಕ್ಕನೇ ಮಾರ್ಕೆಟ್ ಇವಾಗ ನಡೀತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುವಂಥ ಚಾನ್ಸಸ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾವು ನೋಡಿದಾಗ 1 ಅವರ್ ಚಾರ್ಟಲ್ಲಿ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏನು ಬರ್ತಾ ಇದೆ, ನಮಗೆ ಒಂದು ಟ್ರಯಾಂಗಲ್ ಬರ್ತಾ ಇದೆ. ಸೊ ಇದು ಯಾವ ಟ್ರಯಾಂಗಲ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಒಂದು ಟ್ರಯಾಂಗಲ್ ಬರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಯಾವ ಟ್ರಯಾಂಗಲು, ಇದು ನಮಗೆ ಒಂದು ಅಸೆಂಡಿಂಗ್ ಟ್ರಯಾಂಗಲನ್ನು ಹೇಳ್ತಾ ಇದೆ. ರೈಟ್, ಇದು ಒಂದು ಅಸೆಂಡಿಂಗ್ ಟ್ರಯಾಂಗಲನ್ನು ಹೇಳ್ತಾ ಇದೆ ಆರ್ಲಿ ಚಾರ್ಟಲ್ಲಿ. ಸೊ ಈ ಟ್ರಯಾಂಗಲಿನ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂದು ಈ ಟ್ರಯಾಂಗಲ್ನ ಟಾಪ್ ಏನಿದೆ ಇದು ನಮಗೆ ಒಂದು ನಾವು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ ಅಂದರೆ, ಇದು ಬ್ರೇಕ್ಔಟ್ ಆದಾಗ ಇಲ್ಲಿಂದ ಏನಾಗಬೇಕಾಗುತ್ತೆ, ಪ್ರೈಸಸ್ಸು ರೀಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ ಇದೇನಾದರೂ ಕೆಳಗಡೆಗೆ ಬ್ರೇಕ್ಔಟ್ ಆಗಿ ಬಂತು ಅಂತ ಹೇಳಿದರೆ, ಅಂದರೆ 24,878 ಈ ಒಂದು ರೇಂಜ್ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ, ಇಲ್ಲಿಂದ ನಾವು ಒಂದು ರೀಟೆಸ್ಟ್ಗೆ ವೇಟ್ ಮಾಡಿ ಅದಾದ ನಂತರ ನಾವು ಮಾರ್ಕೆಟಲ್ಲಿ ಒಂದು ಬೇರಿಶ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಎಲ್ಲಿ 1 ಅವರ್ ಚಾರ್ಟಿನ ಪ್ರಕಾರ. ಇನ್ನು ನಾವು 15 ನಿಮಿಷದ ಚಾರ್ಟನ್ನು ನೋಡಿದಾಗ ಏನಾಗಿದೆ, ಮಾರ್ಕೆಟ್ ಇಲ್ಲಿ ಈ ಒಂದು ಪ್ರೀವಿಯಸ್ ಸ್ವಿಂಗ್ ಹೈ ಏನಿದೆ ಇದಕ್ಕಿಂತ ಮೇಲ್ಗಡೆನೇ ಒಂದು ಕ್ಲೋಸಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಇದ್ರ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ಬೋದಾಗಿದೆ ಸ್ನೇಹಿತರೆ, ನಾವು ಒಂದು ಬುಲ್ಲಿಶ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಒಂದು ವೇಳೆ ಟ್ರಯಾಂಗಲಿನ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದರೆ ನಾವು ಇಲ್ಲಿಂದ ಒಂದು ಬೇರಿಶ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಈ ರೀತಿಯಾಗಿ ಬಂತು ಅಂತ ಹೇಳಿದ್ರೆ ಒಂದು ಬೇರಿಶ್ ಮೊಮೆಂಟಮ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಒಂದು ವೇಳೆ ಇದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಆಗಿದೆ, ಇದೇನಾದರೂ ಇದರ ಒಂದು ಹೈ ಆಲ್ ಟೈಮ್ ಹೈಗಿಂತ ಮೇಲ್ಗಡೆ ಹೋಗಿದಾಗ ಒಂದು ಪುಲ್ ಬ್ಯಾಕಿಗೆ ಬರಬೇಕಾಗತ್ತೆ. ಬಂದಾದ ನಂತರ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾದಂಥ ಸನ್ನಿವೇಶದಲ್ಲಿ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ರೈಟ್. ಸೊ ಸ್ನೇಹಿತರೆ, ಮಾರ್ಕೆಟ್ ಏನಾದರೂ ಇದೇ ಒಂದು ರೇಂಜಲ್ಲಿ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ತುಂಬ ಗಮನ ಕೊಟ್ಟು ವಿಚಾರ ಮಾಡಿ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡಿಕೊಂಡು ನೀವು ಟ್ರೇಡನ್ನು ಯೋಚನೆ ಮಾಡಬೇಕಾಗತ್ತೆ. ರೈಟ್. ಒಂದು ಕಡೆ. ಇನ್ನೊಂದು ಕಡೆಯಿಂದ ನೋಡಿದ್ರೆ ಸ್ನೇಹಿತರೆ ಇಲ್ಲಿ ಏನಾಗಿದೆ, ಒಂದು ರ್ಯಾಲಿ ಬಂದಿದೆ. ರ್ಯಾಲಿ ಬಂದುಬಿಟ್ಟು ಇಲ್ಲಿ ಒಂದು ಕನ್ಸಾಲಿಡೇಷನ್ ಝೋನ್ ಆಗಿದೆ. ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಒಂದು ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಒಂದು ವೇಳೆ ಇಲ್ಲೇನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಮಾರ್ಕೆಟು ಕೆಳಗಡೆಗೆ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಲ್ಲಿವರೆಗೂ ಇದು ಎಲ್ಲಿಂದ ಶುರುವಾಗಿದೆಯೋ ಅಲ್ಲಿವರೆಗೂ. ರೈಟ್. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಒಂದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ನಮ್ಮ ವ್ಯೂ ಪಾಯಿಂಟು. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಅವ್ರ ಜೊತೆಯಲ್ಲಿ ವಿಡಿಯೋನ ಹಂಚ್ಕೊಳ್ಳಿ. ಸ್ನೇಹಿತರೆ, ನೀವು ಮಾರ್ಕೆಟಲ್ಲಿ ಕಲಿಬೇಕು, ನೀವು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು, ಯಾರ್ದು ಡಿಪೆಂಡೆನ್ಸಿ ಇಲ್ದಂಗೆ ನೀವು ಒಂದು ನಾಲೆಡ್ಜ್ಫುಲ್ ಟ್ರೇಡರ್ ಆಗಬೇಕು ಅಂತ ಹೇಳಿದ್ರೆ ಹೊಸ ಬ್ಯಾಚಸ್ಸು ಶುರು ಆಗ್ತಾ ಇದೆ. ದಯವಿಟ್ಟು ಕರೆ ಮಾಡಿ, ಮಾತಾಡಿ, ನಿಮ್ಮ ಸೀಟ್ಸ್ಗಳನ್ನು ರಿಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸುವ ಸಮಯ ಆಗ್ತಾ ಇದೆ. ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ಸೆಷನ್ನಲ್ಲಿ ಹೊಸ ವಿಷಯಗಳೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.